ನಮಸ್ಕಾರ ಕನ್ನಡಕ್ಕೆ, ನಿಮ್ಮ ಅಲವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಎಲ್ಲರೂ ಕೇಳ್ತಿದ್ದ ಹಾಗೆ ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವ ಥರ ಜೀವನದಲ್ಲಿ ಅಭಿವೃದ್ಧಿ ಇರುತ್ತೆ, ಇಲ್ಲ ಯಾವ ಥರ ಏನೋ ಒಂದು ಕಷ್ಟ ಕಾರ್ಪಣ್ಯ ಬರುತ್ತಾ, ಇಲ್ಲ ಚೆನ್ನಾಗಿರ್ತಾರ, ಇಲ್ಲ ಏನು ಅನುಭವಿಸ್ತಾರೆ, ಸುಖ ಇರುತ್ತಾ ದುಃಖ ಇರುತ್ತಾ, ಇದನ್ನ ಹೇಳಲಿಕ್ಕೆ ಅಂತಾನೆ ಇವತ್ತಿನ ದಿನ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಸ್ನೇಹಿತರೆ. ತುಂಬ ಜನ ನಾನು ಕೇಳ್ತಿದ್ರಿ ವೃಷಭ ರಾಶಿಯವ್ರದ್ದು ತಿಳಿಸ್ಕೊಡಿ, ಏನಿರುತ್ತೆ ಏನು ಹೇಗೆ ಅಂತ. ಅದನ್ನ ಇವಾಗ ನಾನು ವಿಸ್ತಾರ ಮಾಡ್ತಾ ಇದ್ದೀನಿ. ವೃಷಭ ರಾಶಿಯವ್ರದ್ದು ಹೇಗೆ ಅಂತಂದ್ರೆ, ನಾನು ಈ ಹಿಂದೆ ಕೂಡ ಹೇಳಿದ್ದೆ, ವೃಷಭ ರಾಶಿಯವ್ರಿಗೆ ಜೀವನದಲ್ಲಿ ಇನ್ಯಾವ ಅಡೆತಡೆಗಳು ಇರುವುದಿಲ್ಲ ಅಂತ. ಯಾಕಂದ್ರೆ 2024 ಒಂದು ಅದ್ಭುತವಾದ ವರ್ಷ ನಿಮಗೆ ಅಂತ ಹೇಳ್ಬೋದು. 24 ಸಂಖ್ಯೆ ನಿಮಗೆ ತುಂಬಾ ಒಂದು ಅದೃಷ್ಟಕಾರಿ ಸಂಖ್ಯೆ ಅಂತಾನೆ ಹೇಳ್ಬೋದು. ಈ 2024ರಲ್ಲಿ ಅದರಲ್ಲೂ ಮೇ ಮಾಸದಲ್ಲಿ ನಿಮಗೆ ಉದ್ಯೋಗದಲ್ಲಿ ಒಳ್ಳೆಯ ಅಭಿವೃದ್ಧಿ. ಉದ್ಯೋಗ ಅಂತಲ್ಲ, ಯಾರು ಬಿಸ್ನೆಸ್ ಮಾಡ್ತಿರ್ತೀರ, ಬಿಸ್ನೆಸ್ ಫೀಲ್ಡಲ್ಲಿ ಯಾರು ಇರ್ತೀರ, ಎಸ್ಪೆಷಲಿ ಬಿಸ್ನೆಸ್ ಫೀಲ್ಡಲ್ಲಿರೋರಿಗೆ ಈ ಮೇ ತಿಂಗಳಲ್ಲಿ ನಿಮಗೆ ಅಧಿಕವಾದ ಲಾಭ ಬರುವಂತಹ ಎಲ್ಲ ಒಂದು ಸಾಧ್ಯತೆಗಳಿವೆ. ಯಾಕೆ ಅಂತ ಅಂದರೆ, ನಮಗೆ ಜನ್ಮಸ್ಥಾನದಲ್ಲಿ ನಮಗೆ ಗುರುಬಲ ಚೆನ್ನಾಗಿದ್ದರೆ ನಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ. ಆಮೇಲೆ ಇನ್ನು ಮುಂದೆ ವೃಷಭ ರಾಶಿಯವರು ನೀವೇನೇ ಮಾಡಿದ್ರು ಮುಟ್ಟಿದ್ದೆಲ್ಲ ಚಿನ್ನ ಥರ. ನೀವೇನೇ ಒಂದು ಕೆಲಸಕ್ಕೆ ಕೈ ಹಾಕೋದ್ರೂ ನಿಮ್ಗೆ ಅದರಲ್ಲಿ ಒಂದು ಲಾಭನೇ ಇರುತ್ತೆ. ನಷ್ಟ ಅನ್ನೋದನ್ನ ನೋಡೋದೇ ಇಲ್ಲ ಅಂತ ದಯವಿಟ್ಟು ಅನ್ಕೊಂಬಿಡಿ. ನಷ್ಟ ಎಲ್ಲಿ ನೀವು ಮಾಡುವಂತಹ ಕಾರ್ಯದಲ್ಲಿ ನೀವು ಕರ್ಮಫಲ ಸಿದ್ಧಿಯಾಗದೆ ನೀವೆಲ್ಲಿ ಮಾಡ್ತೀರಾ ಅಲ್ಲಿ ನೀವು ಕಷ್ಟ ಕಾರ್ಪಣ್ಯಗಳನ್ನು ಅಥವಾ ನಷ್ಟವನ್ನು ಖಚಿತವಾಗಿ ಅನುಭವಿಸ್ತೀರ. ಆದರೆ ಏನೇ ಮಾಡಿದ್ರು ಜೀವನದಲ್ಲಿ ದುರಾಸೆಗೋಸ್ಕರ ಏನು ಮಾಡಬೇಡಿ. ನಾವು ಏನೋ ಇವಾಗ ನೀವು ₹1 ಬಂಡವಾಳ ಹಾಕಿ ಒಂದು ₹100 ತಗೊಂತಿರ್ತೀರ, ಅದನ್ನ ನಾನು ₹1000 ಮಾಡಬೇಕು ಅಂತ ನೀವು ಮತ್ತೆ ಅದೇ ₹100 ಇನ್ನೊಬ್ರು ಮುಂದೆ ಚೆಲ್ಲಿದಾಗ ನೀವು ನಿಮ್ಮ ಹತ್ರ ಇದ್ದಿದ್ದು ₹100 ಕೂಡ ನೀವು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ಬೋದು. ನಿಮ್ಗೆ ಎಷ್ಟು ಬೇಕೋ ನೀವು ಆ ಲಾಭವನ್ನು ತಗೊಳ್ಳಿ. ಅತಿಯಾಗಿ ನೀವು ಒಂದು ದುರಾಸೆಯ ಕಾರ್ಯಕ್ಕೆ ಕೈ ಹಾಕ್ಲಿಕ್ಕೆ ಅಂತ ಹೋದಾಗ ಖಂಡಿತವಾಗಿ ನೀವು ಕೈ ಸುಟ್ಕೊಂತೀರ, ಇದು ಆಗತ್ತೆ. ಆದರೆ ಎಲ್ಲಿ ನೀವು ತುಂಬ ಪ್ರಾಮಾಣಿಕವಾಗಿ ಆಲೋಚನೆ ಮಾಡಿ ನೀವು ಒಂದು ಕೆಲಸವನ್ನು ಮಾಡಬೇಕು ಅಂತ ಹೋದಾಗ ಖಂಡಿತವಾಗ್ಲೂ ಆ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತ ಹೇಳ್ದ ವೃಷಭ ರಾಶಿಯವರಿಗೆ. ಇನ್ನು ನಿಮ್ಮ ಜೀವನದಲ್ಲಿ ನೀವೇನೇ ಮಾಡಿದ್ರು ನಿಮಗೆ ಜಯವೇ. ಸೋಲು ಎಂಬುದು ಎಲ್ಲಿ ಕಾಣ್ತೀರಾ ಅಂದರೆ, ನಾನು ಆಗಲೇ ಹೇಳ್ದಂಗೆ ಮನಸ್ಸಿನಲ್ಲಿ ದಯವಿಟ್ಟು ದುರ್ಬುದ್ಧಿಯನ್ನು ಇಟ್ಟುಕೊಂಡು ಯೋಚನೆ ಮಾಡಬೇಡಿ. ಆ ಆಲೋಚನೆಗಳಿಗೆ ದಾರಿ ಕೊಡಬೇಡಿ. ಒಂದು ನಕಾರಾತ್ಮಕ